Hello everyone, welcome to Sanmahi YouTube ಚಾನಲ್ ವಿತ್ ಪ್ಯೂರ್ ಲವ್ ಆ್ಯಂಡ್ ಕೇರ್. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಕೇಸರಿ ಹಾಕಿದ ಹಾಲು ಕುಡಿದ್ರೆ ಮಗು ಫೇರಾಗಿ ಹುಟ್ಟುತ್ತೆ, ಅದಕ್ಕೆ ಕೇಸರಿ ಹಾಲು ಕುಡಿಬೇಕು ಅಂತ. ಆದರೆ ಇದು ನಿಜನಾ, ಅಥವಾ ಇದ್ರ ಬಗ್ಗೆ ನಮ್ಮ ಸೈನ್ಸ್ ಏನು ಹೇಳುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ, ಓಕೆನಾ? ಕೇಸರಿ ಹಾಲು ಕುಡಿಯೋದ್ರಿಂದ ಆಗೋ ಬೆನಿಫಿಟ್ಸು, ಮತ್ತು ಎಷ್ಟು ತೊಗೋಬೇಕು, ಯಾವಾಗಿಂದ ತೊಗೋಬೇಕು, ಇದರಲ್ಲಿ ಏನೆಲ್ಲ ರಿಸ್ಕ್ ಇದೆ, ಮತ್ತು ಬಿಗ್ಗೆಸ್ಟ್ ಡೌಟು ಏನಂತಂದರೆ ಬೇಬಿ ವೈಟಾಗಿ ಫೇರಾಗಿ ಹುಟ್ಟುತ್ತೆ ಅನ್ನೋದು. ಅದ್ರ ಬಗ್ಗೆ ಎಲ್ಲ ಇವತ್ತು ಕ್ಲಿಯರಾಗಿ ಹೇಳ್ತೀನಿ ಬನ್ನಿ. ಮೊದಲಿಗೆ ಕೇಸರಿ ಅಂದರೆ ಏನು? ಕೇಸರಿ ಅಂದರೆ ಸ್ಯಾಫ್ರಾನು. ಇದು ಕ್ರಾಕೋಸ್ ಸ್ಯಾಟಿವಸ್ ಅನ್ನೋ ಹೂವಿನಿಂದ ಸಿಗೋದು. ಹೂವಲ್ಲಿ ರೆಡ್ ಕಲರ್ ಥ್ರೆಡ್ಸ್ ಇರುತ್ತೆ, ಅವನ್ನೇ ಕೇಸರಿ ಅಂತ ಕರೀತಾರೆ. ಅದಕ್ಕೆ ಕೇಸರಿ ತುಂಬ ಕಾಸ್ಟ್ಲಿ ಇರುತ್ತೆ. ಕೇಸರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಇದೆ, ಕ್ರೋಸಿನು, ಸ್ಯಾಫ್ರನಲು ಅಂತ ಕಾಂಪೌಂಡ್ಸ್ಗಳು ಕೂಡ ಇವೆ. ಇವೆಲ್ಲ ಕೇಸರಿಗೆ ಸ್ಮೆಲ್ಲು ಮತ್ತು ಕಲರ್ನ ಕೊಡುತ್ತೆ. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಸೇಫಾ? ಇದ್ರ ಬಗ್ಗೆ ನೋಡೋಣ. ಹೌದು, ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಸೇಫು, ಆದರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಮಾತ್ರ. ಅದು 2-3 ಎಳೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ? ಯಾಕೆ ತೊಗೋಬಾರ್ದು ಅಂತಂದರೆ ಬಾಡಿಲಿ ಹೀಟ್ ಜಾಸ್ತಿ ಆಗುತ್ತೆ, ಯುಟಿರಸ್ ಸ್ಟಿಮ್ಯುಲಸ್ ಆಗುತ್ತೆ, ಮತ್ತು ಯುಟಿರಸ್ ಕಾಂಟ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮೇಯ್ನಾಗಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಕೇಸರಿನ 2-3 ಎಳೆಗಿಂತ ಜಾಸ್ತಿ ತೊಗೊಂಡ್ರೆ. ಅದಕ್ಕೆ ಹೇಳ್ತಾರೆ ಫಸ್ಟ್ ಟ್ರೈಮಿಸ್ಟರ್ ಅಂತ, ಅದೇ 1, 2, 3 ಮಂತ್ಸಲ್ಲಿ ಫಸ್ಟ್ 3 ಮಂತ್ಸು ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇನ್ನು 4th ಮಂತಿಂದ ಬೇಕಿದ್ರೆ 2-3 ಎಳೆ ಹಾಲ್ನಲ್ಲಿ ಹಾಕ್ಕೊಂಡು ಕುಡಿಬೋದು. ಇನ್ನು ನೆಕ್ಸ್ಟ್ ಬಿಗ್ ಮಿತ್ ಬಾಡಿ ಕಲರ್ ಬಗ್ಗೆ ಹೇಳ್ತೀನಿ. ಕೇಸರಿ ಹಾಲು ಕುಡಿದ್ರೆ ಪಾಪು ಬೆಳ್ಳಗುಟ್ಟುತ್ತೆ ಅನ್ನೋದು ದೊಡ್ಡ ಮಿತ್ತು. ಇದು ಸೈನ್ಸ್ ಏನು ಹೇಳುತ್ತಪ್ಪ ಇದ್ರ ಬಗ್ಗೆ ಅಂತಂದರೆ, ಬೇಬಿ ಸ್ಕಿನ್ ಕಲರ್ ಡಿಸೈಡ್ ಆಗೋದು ಪೇರೆಂಟ್ಸ್ಗಳ ಜೆನೆಟಿಕ್ಸಿಂದ. ಯಾವುದೇ ಫುಡ್ ಕೂಡ ಯಾವುದೇ ಕಲರ್ನು ಚೇಂಜ್ ಮಾಡಲ್ಲ. ಕ್ಲಿಯರಾಗಿ ಹೇಳ್ಬೇಕಂತಂದರೆ ಹಾಲು, ಬಾದಾಮಿ, ಕೇಸರಿ ಮತ್ತು ಕ್ಯಾರೆಟ್ ತಿಂದ್ರೂ ಪಾಪು ಬೆಳ್ಳಗುಟ್ಟುತ್ತೆ ಅಂತ ಹೇಳ್ತಾರೆ. ಇದು ಯಾವುದ್ರಿಂದನೂ ಬಾಡಿ ಕಲರ್ ಚೇಂಜ್ ಆಗೋಲ್ಲ. ಮೇಯ್ನಾಗೆ ಪೇರೆಂಟ್ಸ್ ಜೆನೆಟಿಕ್ಸಿಂದ ಅಷ್ಟೇ ಬೇಬಿ ಕಲರ್ ಚೇಂಜ್ ಆಗೋದು. ಮತ್ತ್ಯಾಕೆ ಹಿರಿಯರು ಕೇಸರಿ ಹಾಲು ಕುಡಿಯೋಕೆ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ? ಯಾಕೆ ಕುಡಿಯೋಕೆ ಹೇಳ್ತಾರಪ್ಪ ಅಂತಂದರೆ ಬೇಬಿ ಕಲರ್ಗೋಸ್ಕರ ಅಲ್ಲ, ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೋಸ್ಕರ. ಅದರಲ್ಲೂ ತಾಯಿ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ಯಾಕೆಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೇಸರಿ ತೊಗೊಂಡ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಗ್ಯಾಸು, ಹೊಟ್ಟೆ ಬಿಗಿಯೋದು ಕಡಿಮೆ ಆಗುತ್ತೆ, ಮೈಂಡು ಕಾಮಾಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ. ಆದರೆ ಇದು ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಏನಿಲ್ಲ, ಮ್ಯಾಂಡೇಟರಿ ಏನಿಲ್ಲ. ನೆಕ್ಸ್ಟು ಕೇಸರಿನ ಯಾವ ರೀತಿ ತೊಗೋಬೇಕು? 2-3 ಎಳೆ ಕೇಸರಿ ತೊಗೊಂಡ್ರೆ ಸಾಕು. 10-15 ನಿಮಿಷ ಬೆಚ್ಚಗಿನ ಹಾಲೊಳಗೆ ಹಾಕ್ಬಿಟ್ಟು ನೆನೆಸಿಡಬೇಕು. ದಿನಕ್ಕೆ 1 ಸಲ ತೊಗೊಂಡ್ರೆ ಸಾಕು. ಏನಾದರೂ ಫಸ್ಟು ತೊಗೊಂಡಾಗ ಏನಾದರೂ ಅಲರ್ಜಿ, ಡಿಸ್ಕಂಫರ್ಟ್ನೆಸ್ಸು, ಏನಾದರೂ ಕೆರೆತ ಆ ಥರ ಎಲ್ಲ ಬಂದರೆ ಸ್ಟಾಪ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಯಾರೆಲ್ಲ ಕೇಸರಿನ ಅವಾಯ್ಡ್ ಮಾಡಬೇಕು ಅಂತಂದರೆ, ಪ್ರೀವಿಯಸ್ ಆಗಿ ಮಿಸ್ಕ್ಯಾರೇಜ್ ಹಿಸ್ಟ್ರಿ ಇದ್ದರೆ, ಮೊದಲೇನಾದ್ರು ಒಂದು ಸಲ ಮಿಸ್ಕ್ಯಾರೇಜ್ ಆಗಿ ಆ ಥರ ಏನಾದರೂ ಇದ್ದರೆ ಅವ್ರು ತೊಗೊಳಕ್ಕೆ ಹೋಗಬಾರ್ದು. ಇನ್ನು ಡೆಲಿವರಿ ರಿಸ್ಕ್ ಅಂದರೆ ಪ್ಲಾಸೆಂಟಾ ಪ್ರೀವಿಯಾ ಆ ಥರ ಏನಾದರೂ, ಅಥವಾ ಲೋ BP ಇದ್ದರೆ, ಇಫ್ ಸೆನ್ಸಿಟಿವ್ ಪ್ರೆಗ್ನೆನ್ಸಿ ಇದ್ದರೆ ಡಾಕ್ಟ್ರ್ ಸಜೆಷನ್ ತೊಗೊಳ್ದೆ ಕೇಸರಿನ ಯೂಸ್ ಮಾಡೋದು ಒಳ್ಳೆಯದಲ್ಲ. ಡಾಕ್ಟರ್ ಸಜೆಷನ್ ಕೇಳಿ ಅವ್ರು ಹೇಳಿದ ಮೇಲೆ ತೊಗೊಳ್ಳೋದು ಒಳ್ಳೆಯದು. ಫೈನಲಾಗಿ ಹೇಳ್ಬೇಕಂತಂದರೆ, ಕೇಸರಿ ಯಾವುದೇ ರೀತಿ ಬೇಬಿ ಕಲರ್ನ ಚೇಂಜ್ ಮಾಡಲ್ಲ. ನಾವು ಸ್ವಲ್ಪ ಕ್ವಾಂಟಿಟಿಲಿ ಸ್ಮಾಲ್ 2-3 ಎಳೆ ಅಷ್ಟೇ ತೊಗೊಂಡ್ರೆ ಒಳ್ಳೆಯದು. ಮತ್ತು ಜಾಸ್ತಿ ತೊಗೊಂಡ್ರೆ ಇದು ಡೇಂಜರಸ್ ಕೂಡ ಹೌದು. ನಾವು ಯಾವತ್ತೂ ಸೈನ್ಸ್ನ ಫಾಲೋ ಮಾಡಬೇಕೇ ಹೊರತು ಮಿತ್ನ ಅಲ್ಲ. ಇನ್ನು ಪ್ರೆಗ್ನೆನ್ಸಿ ಅಂದರೆ ತುಂಬಾ ಕೇರ್ ಇರಬೇಕು. ಒಬ್ಬೊಬ್ಬರು ಒಂದೊಂದು ಹೇಳ್ತಾನೇ ಇರ್ತಾರೆ, ಯಾವುದನ್ನು ಫಾಲೋ ಮಾಡಬೇಡಿ, ಅದನ್ನು ಫಾಲೋ ಮಾಡಬೇಡಿ, ಇದನ್ನು ಫಾಲೋ ಮಾಡಿ ಅಂತ ಅಂದ್ಬಿಟ್ಟು. ನೀವು ಯಾವುದೇ ಕಾರಣಕ್ಕೂ ಏನೋ ಒಬ್ಬರು ಹೇಳ್ತಾರೆ ಅಂತ ಅದನ್ನೇ ಎಲ್ಲದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನೇ ಅನಿಸಿದ್ರು ಒಂದ್ಸಲ ಡಾಕ್ಟರ್ ಸಜೆಷನ್ನ ಕೇಳಿ, ಅವ್ರ ಅಡ್ವೈಸ್ ತೊಗೊಂಡು ಅವ್ರ ಸಜೆಷನ್ ಏನು ಕೊಡ್ತಾರೆ ಮತ್ತು ಅದು ನಿಮ್ಮ ಬಾಡಿಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಎಲ್ಲ ನೋಡಿಕೊಂಡು ಆಮೇಲೆ ಅದನ್ನು ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸನ್ಮಹಿ ವಿತ್ ಪ್ಯೂರ್ ಲವ್ ಆ್ಯಂಡ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.